ಇವತ್ತು ಹೇಳ್ಕೊಡ್ತಾರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 11th ಆಫ್ ಏಪ್ರಿಲ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೇನೆ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ತಾವು ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಕಾನ್ಕೋರ್ ಕಂಟೈನರ್ ಕಾರ್ಪ್. ಓಕೆನಾ? ಸೊ ಇದನ್ನ ನಾನು 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ? ಸೊ ನಾನು ಒಂದು ಝೋನ್ ಡ್ರಾ ಮಾಡ್ತೀನಿ. ಓಕೆ, ಈ ಝೋನ್. So guys, this zone right here, it was acting as a support, support, support and support. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಮಾಡ್ತಿತ್ತು. ಈ ಪಾಯಿಂಟ್ ಅಲ್ಲಿ ನೋಡಿ ಗ್ಯಾಪ್ ಡೌನ್ ಓಪನ್ ಆಯಿತು. ಅರ್ಥ ಆಯ್ತಾ? ಗ್ಯಾಪ್ ಡೌನ್ ಓಪನ್ ಆಗಿ ನಾವು ಪ್ರೈಸ್ ಕೇಮ್ ಬ್ಯಾಕ್ ಟು ದ ಸೇಮ್ ಝೋನ್. ಇದೇ ಝೋನ್ ಹತ್ರ ಬಂತು. ಸೊ ರೀಟೆಸ್ಟ್ ಆಯಿತು. ಅರ್ಥ ಆಯ್ತಾ? ಅಂದ್ರೆ ಈ ಝೋನ್ ದಿಸ್ ಮೈಟ್ ಬಿ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ನಾನು ಇದೇ ಟಾಪ್ ಇಂದ ಈ ಬಾಟಮ್ ವರೆಗೂ ಫಿಬೋನಾಚಿ ಹೇಳಿದ್ದೀನಿ. ಅವಾಗ ನೋಡಿ ಪ್ರೈಸು ಕ್ಲಿಯರ್ ಕಟ್ ಆಗಿ ಫಿಬೋನಾಚಿದು ಗೋಲ್ಡನ್ ರೇಷಿಯೋ ಹತ್ರ ಬಂದಿದೆ 618 ಲೆವೆಲ್ಸ್ ಹತ್ರ. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 2. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡಿ ನಾನು ಫಸ್ಟು ಒಂದೊಂದು ಟ್ರೆಂಡ್ ಲೈನ್ಗಳು ಎಳಿತೀನಿ. ನೋಡಿ ಹೀಗೆ. ಅರ್ಥ ಆಯ್ತಾ? ಇದು ಬಂದು ಮೇಲ್ಗಡೆದು ಬಂದು ಆಸ್ ಯು ಗೈಸ್ ನೋ ದಿಸ್ ಇಸ್ ರೆಸಿಸ್ಟೆನ್ಸ್ ಆ್ಯಂಡ್ ದಿಸ್ ಇಸ್ ಸಪೋರ್ಟ್. ಅರ್ಥ ಆಯ್ತಾ? ಪ್ರೈಸು ಒಂದು ಚಾನಲ್ ಪ್ಯಾಟರ್ನ್ ಅಲ್ಲಿ ಮೂವ್ ಆನ್ ಆಗಿದೆ. ಅರ್ಥ ಆಯ್ತಾ? ಇದು ಸಪೋರ್ಟು. ಓಕೆನಾ? ಹಾಗೇನೆ ಇದು ಬಂದು ರೆಸಿಸ್ಟೆನ್ಸ್. ಓಕೆ, ಇದು ರೆಸಿಸ್ಟೆನ್ಸು, ಇದು ಸಪೋರ್ಟ್. ಓಕೆ, ನೌ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್ ಪ್ರೈಸ್ ಇಸ್ ನಿಯರ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 675. 675 ಲೆವೆಲ್ಸ್ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು 670 ಆರ್ 668. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಹತ್ರ ಬರುತ್ತೆ ನಿಮ್ಮದು ಟಾರ್ಗೆಟ್. ಓಕೆನಾ? 670 or 668 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟರೆ ಟಾರ್ಗೆಟ್ ನಂಬರ್ 2 ಈ ಝೋನ್ ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 660. ಅರ್ಥ ಆಯ್ತಾ? 675 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 670 or 668 will be your target number 1. 660 will be your target number 2. ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯಿತು. ಓಕೆನಾ? ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆ, ಸೊ ಬೈಯಿಂಗ್ಗೆ ಗೈಸ್ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 690 ಲೆವೆಲ್ಸ್. ಓಕೆನಾ? ಈ ಝೋನ್ ಅವಾಗ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ. 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ಸೊ ಬೈ ಅಬೌವ್ 690 ಲೆವೆಲ್ಸ್. Target number 1 is gonna be at 695 or 700 will be your target number 1. Target number 2 ಬಂದು 710. ಅರ್ಥ ಆಯ್ತಾ? 690 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 695 or 700 will be your target number 1. Target number 2 is gonna be at 710. Okay, now let us move on to the next stock. So guys, next stock ಬಂದು JK Cement. ಓಕೆನಾ? JK Cement ಆನ್ ಅ 15 ಮಿನಿಟ್ ಟೈಮ್ ಫ್ರೇಮ್. ಫಸ್ಟ್ ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ನೋಡಿ. ಈ ಝೋನ್ ಬಂದು ನೋಡಿ ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಟೆಸ್ಟ್ ಆಗೋಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನೋಡಿ ದಿಸ್ ಈಸ್ ಕಪ್ ಆ್ಯಂಡ್ ದಿಸ್ ಈಸ್ ಹ್ಯಾಂಡಲ್. ಓಕೆನಾ?
ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಇದ್ರದ್ದು 90% ಆಫ್ ದ ಟೈಮ್ ಬ್ರೇಕ್ಔಟೇ ಕೊಡೋದು. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಈ ಟಾಪಿಂದ ಓಕೆನಾ ಬಾಟಮ್ವರೆಗೂ ಫಿಬೋನಾಚಿ ಎಳಿತೀನಿ. ಆವಾಗ ನೋಡಿ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಇಂದ ರಿಜೆಕ್ಷನ್ ಫೇಸ್ ಮಾಡಿದೆ. ಹಾಗೇನೆ ದಿಸ್ ಝೋನ್ ಆಲ್ಸೋ ಲೈಸ್ ಆನ್ ಫಿಬೋನಾಚಿಸ್ 618 ಲೆವೆಲ್ಸ್. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಲೆಟರ್ಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸ್ ಮೇಲೆ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 4960. 4960 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ ಎಟ್ 4500. ಸಾರಿ, ಸೊ ನಾಳೆ ಅದಕ್ಕಿಂತ ಬೇಕಾದ್ರೆ ಸ್ವಲ್ಪ ಹಿಂದೆಯಿಂದನೇ ತಗೊಳ್ಳೋಣ. ಓಕೆನಾ? ಓಕೆ, ಯಾವ ಲೆವೆಲ್ಸ್ ಮೇಲೆ ಬೈ ಮಾಡಿ ಅಂದರೆ ಸ್ವಲ್ಪ ಕೆಳಗಡೆಯಿಂದನೇ ತಗೊಳ್ಳೋಣ. ಓಕೆನಾ? 4940 ಲೆವೆಲ್ಸ್. ಅರ್ಥ ಆಯ್ತಾ? 4940 ಲೆವೆಲ್ಸ್. ಏನಕ್ಕಂದ್ರೆ ಆಲ್ರೆಡಿ ಫಿಬೋನಾಚಿದು 618 ಲೆವೆಲ್ಸ್ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗೋಗಿದೆ. ಹಾಗೇನೆ ದಿಸ್ ರೆಸಿಸ್ಟೆನ್ಸ್ ಆಲ್ಸೋ ಹ್ಯಾಸ್ ಬಿನ್ ಟೆಸ್ಟೆಡ್. ಓಕೆನಾ? ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 4940 ಲೆವೆಲ್ಸ್. ಓಕೆ, ಟಾರ್ಗೆಟ್ ನಂಬರ್ 1 is gonna be at 4960 or 4975 will be your target number 1. Target number 2 is gonna be at 5000 or 5020 will be your target number 2. ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 4940 ಲೆವೆಲ್ಸ್. ಓಕೆನಾ? ಟಾರ್ಗೆಟ್ ನಂಬರ್ 1 is gonna be at 4960 or 4975. Target number 2 is gonna be at 5000 or 5020. ಓಕೆನಾ? ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ಓಕೆನಾ? ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ಇಲ್ಲಿ ನೋಡಿ ಈ ಝೋನ್, ಓಕೆನಾ, ಇಲ್ಲಿ ಸಪೋರ್ಟ್ ತಗೊಂಡಿದೆ. ಸೊ ನಾಳೆ ಪ್ರೈಸ್ ಏನಾದರೂ ಈ ಝೋನ್ ಕೆಳಗಡೆ ಬ್ರೇಕ್ ಡೌನ್ ಕೊಡ್ತು ಅಂದ ತಕ್ಷಣ ಸೆಲ್ಲಿಂಗ್ ನೋಡಿ. ಓಕೆನಾ? ಸೊ ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 4820. ಓಕೆನಾ? 4820 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ ಎಟ್ 4800. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಬಂದು ಸಮ್ವೇರ್ ಅರೌಂಡ್ 4750. ಅರ್ಥ ಆಯ್ತಾ? 4820 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 4800 will be your target number 1. 4750 will be your target number 2. ಅರ್ಥ ಆಯ್ತಾ? Now let us move on to the next stock. So guys, next stock ಬಂದು ಅದಾನಿ ಎಂಟರ್ಪ್ರೈಸ್. ಓಕೆನಾ? ಅದಾನಿ ಎಂಟರ್ಪ್ರೈಸ್ನ ನಾನು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಿಮಗೆ ಅನಾಲಿಸಿಸ್ ಹೇಳ್ತೀನಿ. ಓಕೆ ನೋಡಿ, ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್ 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 ಸಪೋರ್ಟ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಪಾಯಿಂಟ್ ನಂಬರ್ 2. ಅಗೇನ್ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಓಕೆನಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ? ದಿಸ್ ಈಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಝೋನು ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ನೌ ದ ಸೇಮ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 3. ಓಕೆನಾ? ಪಾಯಿಂಟ್ ನಂಬರ್ 4. ದಿಸ್ ಇಸ್ ಫಸ್ಟ್ ಬಾಟಮ್, ದಿಸ್ ಇಸ್ ಸೆಕೆಂಡ್ ಬಾಟಮ್. ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ, ಬಟ್ ಕಂಪ್ಲೀಟ್ ಆಗಿಲ್ಲ. ನಾಟ್ ಎಟ್ ಕಂಪ್ಲೀಟೆಡ್. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ.
ಏನಕ್ಕೆ ಅಂದರೆ ಬೈಯಿಂಗ್ ಪ್ರಿಫರೆನ್ಸ್ ಕೊಡಿ ಅಂದರೆ ನೋಡಿ 1 hour ಟೈಮ್ ಫ್ರೇಮಲ್ಲಿ ನಾನು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲ್ಗಡೆಯಿಂದಾನೇ ಸಪೋರ್ಟ್ ತಗೊಂಡಿದೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ಬೋದು ಎಕ್ಸಾಕ್ಟಾಗಿ 618 ಲೆವೆಲ್ಸ್. ಸೊ ಬೈಯಿಂಗ್ ಪ್ರಿಫರೆನ್ಸ್ ಕೊಡಿ ನಾಳೆ ಅದಾನಿ ಎಂಟರ್ಪ್ರೈಸಸ್. ಓಕೆ, ಸೊ ಲೆಟ್ ಅಸ್ ಮೂವ್ ಬ್ಯಾಕ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾಳೆ ಯಾವ ಲೆವೆಲ್ಸ್ ಮೇಲೆ ಕ್ರಾಸ್ ಆಗ್ತಿದ್ದಂಗೆ ಬೈ ಮಾಡ್ತೀರಾ ಅಂದರೆ ಪ್ರೈಸು ನೋಡಿ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ದಟ್ ಈಸ್ ವೆನ್ ದಿಸ್ ಡಬಲ್ ಬಾಟಮ್ ಪ್ಯಾಟರ್ನ್ ಗೆಟ್ಸ್ ಕಂಪ್ಲೀಟೆಡ್. ಓಕೆನಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 2260 2260 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ 2280. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 is gonna bet 2300 or 2320. ಓಕೆನಾ? 2260 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 2280 will be your target number 1. 2300 or 2320 will be your target number 2. ಅರ್ಥ ಆಯ್ತಾ? ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಈ ಝೋನ್ ಕೆಳಗಡೆ ಸಸ್ಟೈನ್ ಆಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2220. 2220 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be at 2200. ಟಾರ್ಗೆಟ್ ನಂಬರ್ 2 is gonna be at 2180. 2220 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 2200 will be your target number 1. 2180 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.